ಅಭಿಮಾನಿಗಳನ್ನು ದೇವರೆಂದ ಅಣ್ಣವರು ಅಭಿಮಾನಿ ದೇವರುಗಳು ಅಕ್ಕರೆಯ ಅಪ್ಪನಾಗಿ ವಾತ್ಸಲ್ಯದ ಅಣ್ಣನಾಗಿ ಪ್ರೀತಿಯ ಪತಿಯಾಗಿ ಆತ್ಮೀಯ ಗೆಳೆಯನಾಗಿ ಎಲ್ಲರೊಡನಿದ್ದು ಎಲ್ಲರ ಮನಗೆದ್ದು ಎಲ್ಲರಿಗಿಂತ ಹೃದಯವಂತನಾಗಿದ್ದ ಪ್ರೀತಿಯ ರಾಜಕುಮಾರರ ನೀವು ಕಂಡಿರದ ಸಾರ್ಥಕ ಬದುಕಿನ ಅನಾವರಣ. ಗೀತಾ ನಟಿ. ರಾಜ್ಕುಮಾರ್ ಅವರ ಜೊತೆ ಫಸ್ಟ್ ಟೈಮ್ ನಟಿಸಿದ ಅನುಭವ ಹೇಗಿತ್ತು? ಎಷ್ಟು ಎಕ್ಸೈಟೆಡ್ ಆಗಿದ್ರಿ? ನಮಸ್ತೆ ಎಲ್ಲರಿಗೂ. ರಾಜ್ಕುಮಾರ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ. ಅವರು ಒಂದು ತುಂಬ ಒಳ್ಳೆ ವ್ಯಕ್ತಿ ಫಸ್ಟ್. ಆಮೇಲೆ ನಾನು ಫಸ್ಟ್ ವರ್ಕ್ ಮಾಡಿದ್ದು ಬಂದುಬಿಟ್ಟು ಧ್ರುವತಾರೆ ಅನ್ನೋ ಪಿಕ್ಚರ್. ಆ ಪಿಕ್ಚರಲ್ಲಿ ಅಷ್ಟು ನನಗೆ ಸ್ವಲ್ಪ ಭಯ ಹೆದರಿಕೆ ಇರ್ತಿತ್ತು. ಅಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಮಾಡ್ತೀನಲ್ಲ ಅಂತ ಹೇಳಿಬಿಟ್ಟು. ಆದ್ರೂ ಅವ್ರು ಬಂದ್ಬಿಟ್ಟು ತುಂಬ ಕೂಲಾಗಿ ಹೇಳಿದ್ರು, ಈ ಥರ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಯಾಕೆ ಭಯ ಪಡ್ತೀರಾ, ಭಯ ಪಡಬೇಡಿ ಅಂತ ಹೇಳಿ. ಹಾಗಾಗಿ ನಮ್ಮ ಕೆರಿಯರ್ ಶುರುವಾಯಿತು. ಸ್ಯಾರ್ ಜೊತೆ ನಾನು ಒಂದು 6-7 ಪಿಕ್ಚರ್ವರೆಗೂ ಮಾಡಿದ್ದೀನಿ. ಎಲ್ಲ ಮಾಸ್ಟರ್ ಪೀಸ್ ಅಂತ. ನನ್ನ ಪಿಕ್ಚರ್ಗಳೆಲ್ಲ ಒಳ್ಳೆ ಮಾಸ್ಟರ್ ಪೀಸು. ಯಾಕೆಂದರೆ ಧ್ರುವತಾರೆ, ಅರುಣರಾಗ ಅರಳಿತು, ಆಮೇಲೆ ಆಕಸ್ಮಿಕ, ಶ್ರುತಿ ಸೇರಿದಾಗ, ಮತ್ತು ಭಕ್ತ ಕಣ್ಣಪ್ಪ ಆ ಥರ ಮಾಡಿದ್ದೀನಿ. ಒಳ್ಳೆ ಆರ್ಟಿಸ್ಟ್ ಜೊತೆ ಒಂದು ಹೇಗೆ ಹೇಳಬೇಕು, ಒಂದು ದೊಡ್ಡ ಲೆಜೆಂಡ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ಸಂತೋಷ ಆಗ್ತಾಯಿತ್ತು. ಈ ಥರ ಆಪರ್ಚುನಿಟಿ ಬೇರೆ ಯಾವ ಆರ್ಟಿಸ್ಟಿಗೂ ಬರಲಿಲ್ಲ. ಫಸ್ಟ್ ಟೈಮ್ ನನಗೆ ರಾಜ್ಕುಮಾರ್ ಸರ್ ಪಿಕ್ಚರ್ ಸಿಗಬೇಕು ಅಂತ ಹೇಳಿದಾಗ ನಾನು ಆಲ್ರೆಡಿ ಕೆ ಬಾಲಚಂದ್ರ ಅವ್ರ ಜೊತೆ ಒಂದು ಡೇಟ್ ಕೊಟ್ಟಿದ್ದೆ, ಅವ್ರ ಜೊತೆ ಡೈರೆಕ್ಷನಲ್ಲಿ ಮಾಡೋದಕ್ಕೆ. ನಾನು ಹೋಗಿ KB ಸರ್ ಹತ್ರ ಹೇಳಿದೆ, ಸರ್ ಈ ಥರ ನನಗೆ ರಾಜ್ಕುಮಾರ್ ಅವ್ರ ಸರ್ ಪಿಕ್ಚರ್ ಬಂದಿದೆ, ನನಗೆ ಸ್ವಲ್ಪ ಡೇಟ್ ಪ್ರಾಬ್ಲಮ್. ಅವ್ರ ಜೊತೆ KB ಸರ್ ಹತ್ರ ಮಾತಾಡಬೇಕು ಅಂದ್ರೆ ತುಂಬ ಹೆದರಿಕೆ ಆಗುತ್ತೆ. ಅಷ್ಟು ನಾನು ಇಷ್ಟು ದೂರ ತೊಗೊಂಬಂದಿದ್ದೆ KB ಸರ್ ಅವರೇ. ನಾನು ಫಸ್ಟ್ ತಮಿಳಲ್ಲಿ ಬೇರೆ ಡೈರೆಕ್ಟ್ರಲ್ಲಿ ಮುಖಾಂತರ ಇಂಟ್ರೊಡ್ಯೂಸ್ ಆದ್ರೂ ಬಟ್ ನನಗೆ ಒಳ್ಳೆ ಹೆಸರು ತಂದಿದ್ದು ಕೆ ಬಾಲಚಂದ್ರ ಅವರೇ ನನ್ನ ಗುರು ಅಂತ ಹೇಳಬೇಕು. ಅವರು ಹೇಳಿದ್ರು, ಈ ಥರ ನನ್ನ ಪಿಕ್ಚರ್ ನೀನು ಯಾವಾಗ ಬೇಕಾದರೂ ಮಾಡ್ಬೋದು, ನೀನು ಬಂದ್ಬಿಟ್ಟು ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ಮಾಡ್ತಾ ಇದೆಯಾ, ನೀನು ಹೋಗಿ ಮಾಡು ಅಂತ ಹೇಳಿ ಅವ್ರ ಡೇಟ್ ನನಗೆ ಬಿಟ್ಕೊಟ್ಟು ಮಾಡಿದ್ರು. ಹಾಗಾಗಿ ನನಗೆ ಆ ಪಿಕ್ಚರ್ ಬಂತು, ಇಲ್ಲಂದರೆ ನನಗೆ ಬರ್ತಾ ಇರಲಿಲ್ಲ. ಅಷ್ಟೊಂದು ಒಳ್ಳೆ ಸಂದರ್ಭ ಸಿಕ್ತು, ಒಂದು ಒಳ್ಳೆ ಪಿಕ್ಚರ್ ಮಾಡ್ದಂಗೆ ಆಯಿತು. ಶೂಟಿಂಗ್ ಟೈಮ್ನಲ್ಲಿ ಅಣ್ಣವರು ಹೇಗಿರ್ತಾ ಇದ್ರು? ನಿಮ್ಮ ನಟನೆಗೆ ಅಣ್ಣವರು ಹೊಗಳಿದ ಸಂದರ್ಭದ ಬಗ್ಗೆ ಹೇಳಿ. ಶೂಟಿಂಗ್ ಟೈಮಲ್ಲಿ ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಒಂದು ಹೀರೋ, ನಾನು ಒಂದು ಹೀರೋಯಿನ್ ಆ ಥರ ಭಾವನೆನೇ ಇಲ್ಲ. ಮೋಸ್ಟ್ಲಿ ಅವರ ಮನೆಯಲ್ಲಿ ಹೆಂಗೆ ಮಾಡ್ತಿರೋ ಅದೇ ಥರನೇ ಇತ್ತು. ಫುಲ್ ಫ್ಲೆಜ್ ಆಗಿ ಆಲ್ಮೋಸ್ಟ್ ಎಲ್ಲ ಅವರ ಸ್ವಂತದವರೇ ಇರ್ತಾಯಿದ್ರು. ಅದಕ್ಕೆ ನಮ್ಗೆ ಬಂದ್ಬಿಟ್ಟು ಒಂದು ಶೂಟಿಂಗ್ ಹೋಗುವಾಗ ಒಂದು ಭಯ ಇರ್ತಿರ್ಲಿಲ್ಲ. ನಮ್ಮ ಮನೆಯಲ್ಲೇ ಹೋಗಿ ನಾವೇನೋ ಒಂದು ಹಬ್ಬಕ್ಕೆ ಹೋಗ್ತಾ ಇದ್ವಿ, ಒಂದು ಮನೆ ಕಾರ್ಯಕರ್ತ ನಡೀತಾ ಇದೆ ಅಂತ ಹೇಳಿ ಹಾಗಾಗಿ ಮಾಡ್ತಾಯಿದ್ವಿ ಶೂಟಿಂಗ್. ಏನಾದರೂ ತಪ್ಪು ಮಾಡಿದ್ರೆ ಹೇಳ್ಬಿಡ್ತಾರೆ ಈ ಥರ, ಇಲ್ಲ ಸ್ವಲ್ಪ ಚೆನ್ನಾಗಿ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ನೀನು ಈ ಥರ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ, ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದೊಂದು ಒಳ್ಳೇದಲ್ವಾ ನಮಗೆ. ಅಫ್ಕೋರ್ಸ್ ಡೆಫಿನೆಟಾಗಿ ಹೇಳ್ತಾರೆ, ಅಪ್ರಿಷಿಯೇಷನ್ ಮಾಡ್ತಾರೆ. ಯಾಕೆಂದರೆ ಶ್ರುತಿ ಸೇರಿದಾಗ ಕ್ಲೈಮ್ಯಾಕ್ಸಿನಾಗ ನೈಟ್ ಅದು ಶೂಟಿಂಗ್ ಅನ್ಮಾಟ. ಆ ನೈಟ್ ಶೂಟಿಂಗಲ್ಲಿ ಏನಾಯಿತು ಅಂದರೆ ಮಳೆ, ಸಿಡ್ಲು ಗೂಡಲು ಎಲ್ಲ ಬರ್ತಾಯಿತ್ತು. ಆವಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಬೇಕಾದರೆ ರೆಸ್ಟ್ ತಗೋಬೇಕು ಅಂದರೆ ನೀವು ತಗೊಳ್ಳಿ, ಆಮೇಲೆ ಈ ಸೀನ್ ಮಾಡೋಣ ಅಂತ ಹೇಳಿ. ಬಟ್ ಆ ಸೀನ್ ನಾವು ಮಾಡುವಾಗ ಅವರು ತುಂಬ ಎಮೋಷನ್ ಸೀನು ಅದು ಮಾಡಿ ಬಂದಮೇಲೆ ಅವ್ರು ಹೇಳಿದ್ರು, ತುಂಬ ಚೆನ್ನಾಗೇ ನೀವು ಮಾಡಿದ್ರಿ, ತುಂಬ ಚೆನ್ನಾಗಿದೆ, ಇದು ಇಂಟಿಮೇಸಿ ತುಂಬ ಚೆನ್ನಾಗಿದೆ ಅಂಥೇಳಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಈ ಒಂದು ಕಾಲಕ್ಕೆ ಏನಾಯಿತು ಅಂದರೆ ನಾನು ಮಲಯಾಳಂ ಪಿಕ್ಚರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ.
ಮಲಯಾಳಂ ಪಿಕ್ಚರ್ ಆ್ಯಕ್ಟಿಂಗ್ ಮಾಡಿ ಹೆಸರು ಬಂದಮೇಲೆ ಆಮೇಲೆ ನಾನು ಆಕಸ್ಮಿಕ ಅವ್ರ ಜೊತೆ ಮಾಡಿದೆ. ಅವಾಗ ಹೇಳ್ತಾರೆ, ನಾನು ನಿನ್ನೆ ನಿಮ್ಮ ಈ ಪಿಕ್ಚರ್ ಮಾಡಿದೆ, ನೋಡಿದೆ ನಿಮ್ಮದು, ನೀವು ಮಲಯಾಳಂ ಬೇರೆ ಥರ ಮಾಡ್ತೀರಾ, ಕನ್ನಡದಲ್ಲಿ ಬೇರೆ ಥರನೇ ಇದೆ ಅಲ್ಲ ನಿಮ್ಮದು ಆ್ಯಕ್ಟಿಂಗ್, ಯಾಕೆ ಅಂತ ಕೇಳಿದ್ರು. ಆದ್ರೂ ಬಂದ್ಬಿಟ್ಟು ಮಲಯಾಳಂ ಅವ್ರದ್ದು ಒಂದೊಂದು ಪಿಕ್ಚರ್ ನೋಡ್ಬಿಟ್ಟು ಬಂದ್ಬಿಟ್ಟು ಹೇಳ್ತಾರೆ, ಈ ಥರ ಇವರು ಮಮ್ಮೂಟಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಾನು ಮೋಹನ್ ಲಾಲ್ ಫ್ಯಾನ್ ಅಂತೆಲ್ಲ ಹೇಳಿ ಬೇರೆ ಆರ್ಟಿಸ್ಟನ್ನ ಅವ್ರು ಬಂದ್ಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಅಷ್ಟು ಒಂದು ಒಳ್ಳೆ ಆರ್ಟಿಸ್ಟ್ ಅವ್ರು ಬಂದ್ಬಿಟ್ಟು ಎಡವಟ್ ಆಗೆಲ್ಲ ಮಾತಾಡೋದಿಲ್ಲ, ಒಂದು ಕೂಲಾಗಿ ಹೇಳ್ತಾರೆ, ಈ ಥರ ನೀವು ಈ ಥರ ಮಾಡಿ ಹಿಂಗಿರುತ್ತೆ. ಡೈಲಾಗ್ ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಕೊಡೋದಿಲ್ಲ, ಕೋ ಆರ್ಟಿಸ್ಟಿಗೆ ಬಂದ್ಬಿಟ್ಟು ಅವ್ರು ತುಂಬ ಇಂಪಾರ್ಟೆಂಟ್ ಕೊಟ್ಟು, ಈ ಡೈಲಾಗ್ ನೀವು ಮಾತಾಡಿ ಚೆನ್ನಾಗಿರುತ್ತೆ, ಈ ಡೈಲಾಗ್ ನೀವು ಮಾತಾಡ್ವಿ, ಆಮೇಲೆ ನಾನು ಪಂಚ್ ಹೇಳ್ತೀನಿ ಅಂಥೇಳಿ ಒಂದೊಂದಾಗಿ ಮಾಡ್ತಾರೆ. ಅದೇ ಅವ್ರ ಹತ್ರ ಇರೋ ಒಂದು ದೊಡ್ಡ ಮನುಷ್ಯ ಇದು. ಅಣ್ಣವರೊಟ್ಟಿಗೆ ನಟಿಸಿದ ಯಾವ ಚಿತ್ರ ನಿಮಗಿಷ್ಟ, ಯಾಕೆ? ನಾನು ಬಂದ್ಬಿಟ್ಟು ಆ್ಯಕ್ಟ್ ಮಾಡಿದ್ದು ಬಂದ್ಬಿಟ್ಟು 5-6 ಪಿಕ್ಚರ್ ಮಾಡಿದ್ದೀನಿ. ನನಗೆ ಆಕಸ್ಮಿಕ ತುಂಬ ಇಷ್ಟ ಆಯಿತು, ಶ್ರುತಿ ಸೇರಿದಾಗ ತುಂಬ ಇಷ್ಟ ಆಯಿತು. ಶ್ರುತಿ ಸೇರಿದಾಗ ಬಂದ್ಬಿಟ್ಟು ಎಂಟರ್ಲಿ ಎರಡು ಕ್ಯಾರೆಕ್ಟ್ರು, ಒಂದು ಬಂದ್ಬಿಟ್ಟು ಹೌಸ್ ವೈಫು, ಇನ್ನೊಂದು ಬಂದ್ಬಿಟ್ಟು ಕೆಲಸಕ್ಕೆ ಅವಳು ಹೋಗಿ ಎಷ್ಟು ತಾಪತ್ರಯಪಟ್ಟು ಮತ್ತೆ ಅವಳು ಬಂದು ಅವ್ರ ಜೊತೆ ಸೇರ್ತಾಳೋ ಅದು, ಆ ಥರ ಒಂದು ಕ್ಯಾರೆಕ್ಟ್ರು. ಎರಡು ಕ್ಯಾರೆಕ್ಟರ್ ಮಾಡಿದ್ದು ತುಂಬ ಒಳ್ಳೆಯಿತ್ತು. ಧ್ರುವತಾರೆಯಲ್ಲಿ ಸ್ವಲ್ಪ ಡಿಫ್ರೆಂಟ್, ಯಾಕೆ ಅಂದರೆ ಮದುವೆ ಆಗಿ ಅವರು ನನ್ನ ಪೊಲಿಟಿಕಲ್ಗೆ ಕರ್ಕೊಂಡು ಹೋಗೋದು, ಆ ಥರ ಒಂದು ಮಲಯಾಳಂ ಟಚ್ ಇರುತ್ತೆ, ಅದು ಬೇರೆ ಥರ. ಬಟ್ ಈ 3 ಪಿಕ್ಚರ್ ನಂಗೆ ತುಂಬ ಇಷ್ಟ ಆಯಿತು ನಾನು ಮಾಡಿದ್ರಲ್ಲಿ. ಅಣ್ಣವರು ಖುಷಿಯಾಗಿದ್ದ ಒಂದು ಸಂದರ್ಭ ನೀವು ಕಂಡಂತೆ? ಅವ್ರು ಯಾವಾಗಲೂ ಸಂತೋಷವಾಗೇ ಇರ್ತಾರೆ, ಯಾವಾಗೂ ಬೇಜಾರೇ ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಅವ್ರು ತುಂಬ ಸಂತೋಷವಾಗಿರ್ತಾರೆ. ಅವ್ರು ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗಿ ಹೇಳಿ ನಾನು ನೋಡೇ ಇಲ್ಲ. ಇವ್ರು ಈ ಥರ ಇದ್ದಾರೆ, ಅವರು ಆ ಥರ ಇದ್ದಾರೆ ಅಂತ ಎಲ್ಲ ಗಾಸಿಪೆಲ್ಲ ಮಾತಾಡೋದಿಲ್ಲ. ಒಂದು ದೊಡ್ಡ ಮನುಷ್ಯರು ಹೆಂಗಿರ್ತಾರೋ ಅದೇ ಥರನೇ ಇರ್ತಾರೆ, ಈ ಚಿಲ್ಲರೆ ಬುದ್ಧಿಗಳೆಲ್ಲ ಇಲ್ಲ ಅವ್ರಿಗೆ. ಅಣ್ಣವರ ಕುಟುಂಬದೊಂದಿಗೆ ನಿಮ್ಮ ಒಡನಾಟದ ಬಗ್ಗೆ ಹಾಗೂ ಅವರ ಆತಿಥ್ಯದ ಬಗ್ಗೆ ಹೇಳಿ. ಅಮ್ಮ ಬಂದ್ಬಿಟ್ಟು ತುಂಬ ಕ್ಲೋಸ್, ಶೂಟಿಂಗ್ ಎಲ್ಲ ಬರ್ತಾರೆ, ಚೆನ್ನಾಗಿ ಹೇಳ್ತಾರೆ. ಡ್ರೆಸ್ಗೆ ಸಪೋಸು ಅವರು ಹೇಳ್ತಾರೆ, ಈ ಥರ ಈ ಸಾಂಗಿಗೆ ಈ ಥರ ಡ್ರೆಸ್ ಎಲ್ಲ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂಥೇಳಿ. ಅವ್ರು ತುಂಬ, ಅಮ್ಮ ಬಂದ್ಬಿಟ್ಟು ಅವರಿಬ್ಬರು ಒಳ್ಳೆ ಹಸ್ಬೆಂಡ್ ಆ್ಯಂಡ್ ವೈಫ್, ಒಳ್ಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು. ಅಮ್ಮ ಅವನು ರಾಜ್ಕುಮಾರ್ ಸರ್ ಇಬ್ಬರು ಒಳ್ಳೆ ದಂಪತಿಯರವರು. ಅವರಿಬ್ಬರಲ್ಲಿ ತುಂಬ ಒಳ್ಳೆ ಕೆಮಿಸ್ಟ್ರಿ ಇದೆ. ಎಲ್ಲರೂ ಹೇಳ್ತಾರೆ ರಾಜ್ಕುಮಾರ್ ಸರ್ಗೆ ಏನು ಗೊತ್ತಿಲ್ಲ, ಇಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ಶಿ ವಿಲ್ ಟೆಲ್ ಟು ಸರ್. ಅವ್ರು ಅಷ್ಟು ಚೆನ್ನಾಗಿ ಅವರಿಬ್ಬರು ಕೂತ್ಕೊಂಡು ಮಾತಾಡುವಾಗ ತುಂಬ ನೋಡ್ತೀವಲ್ಲ, ಅದೇ ಒಂಥರ ಇರುತ್ತೆ. ಮೊನ್ನೆ ಕೂಡ ಪೂರ್ಣಿಮಾ ಅವ್ರು ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿ ಹೇಳಿದ್ರು, ಈ ಥರ ಬ್ಯಾಂಗ್ಳೂರು ಬಂದರೆ ಬನ್ನಿ ಅಂತ ಹೇಳಿ. ಈಗಾಗ ಒಂದು ಫಂಕ್ಷನ್ ಕರೆದ್ರು ನನಗೆ, ಆವಾಗ US ಅಲ್ಲಿಲ್ಲೇ ಇದ್ದೆ, ಬರೋಕ್ಕಾಗಲಿಲ್ಲ. ಸಮ್ಟೈಮ್ ನಾನು ಶೂಟಿಂಗ್ ಇದ್ದಾಗ ಮಾತ್ರ ಬಂದ್ಬಿಟ್ಟು ಇಲ್ಲಿ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಅದಕ್ಕೆ ಆ ಟೈಮ್ಗೆ ಕರೆಕ್ಟಾಗಿ ಇರುತ್ತೆ, ನಾನು 1 to 3 ವೀಕ್ಸ್ ಬರ್ತೀನಿ ಹೋಗ್ತೀನಿ. ಅದಕ್ಕೆ ಟೈಮ್ ಈ ಫಂಕ್ಷನ್ಗಳಿಗೆ ಸೆಟ್ ಆಗೋದು ತುಂಬ ಕಷ್ಟ ನನಗೆ. ಅದಕ್ಕೆ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಗೆಲ್ಲ ಬರೋದಿಲ್ಲ, ಶೋಸ್ಗಳೆಲ್ಲ. ಅಣ್ಣವರೊಟ್ಟಿಗಿನ ಒಂದು ಸ್ಪೆಷಲ್ ಮೂಮೆಂಟ್ ಬಗ್ಗೆ ಹೇಳಿ. ಒಂದೇ ಒಂದ್ಸತಿ ಮಾತ್ರ ನಾನು ಅವ್ರ ಜೊತೆ ಶೂಟಿಂಗಲ್ಲಿ ಮಾಡುವಾಗ ಎದುರ್ಕೊಂಡೆ. ಯಾಕೆಂದರೆ ಭಕ್ತ ಕಣ್ಣಪ್ಪ ಪಿಕ್ಚರಲ್ಲಿ ಅವರು ಶಿವ, ನಾನು ಪಾರ್ವತಿ. ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ ನಾನು. ನಾರ್ಮಲ್ ಆಗಿ ಶಿವ ಕ್ಯಾರೆಕ್ಟರ್ ಹಾಕಿದಾಗ ಈ ಡಮ್ಮಿ ಹಾವೆಲ್ಲ ಇಟ್ಬಿಡ್ತಾರೆ. ಇವ್ರು ಬಂದ್ಬಿಟ್ಟು ಇಲ್ಲ ನಾನು ರಿಯಲ್ ಹಾವೇ ನಾನು ಹಾಕ್ಕೊಂತೀನಿ ಅಂತ ಹೇಳ್ಬಿಟ್ಟು ಅದು ಕೂತ್ಕೊಂಡು ಪಾರ್ವತಿ ಶಿವ ಇಬ್ಬರು ಕೂತ್ಕೊಂಡು ಪಕ್ಕದಲ್ಲಿ ಇರಬೇಕು. ಆದರೆ ಆ ಹಾವು ಬಂದ್ಬಿಟ್ಟು ನನಗೆ ಯಾವಾಗ ಕೆಳಗಡೆ ನನ್ನ ಮೇಲೆ ಬಿದ್ದುಬಿಡ್ತು ಅಂತ ಏನು ಅಂತ ಹೇಳಿ ತುಂಬ ಭಯ, ನನಗೆ ಹೆದರಿಕೆ ಆಯಿತು. ಆ ಶಾರ್ಟಲ್ಲೆಲ್ಲ ಸ್ವಲ್ಪ ಹಿಂಗೆ ಕೂತ್ಕೊಳ್ತೀನಿ, ಏನು ಗೀತವ್ರೆ ಏನು ಹೆದರ್ಕೋಬೇಡಿ ಈ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಒಂದೊಂದು ಶಾರ್ಟ್ಗೆ ಅವ್ರು ಏನು ಮಾಡ್ತಾರೆ, ಹಿಂಗೆ ಅಂತಾರೆ. ಅದಾದಮೇಲೆ ಅದು ಕರೆಕ್ಟಾಗಿ ಅವ್ರ ಮುಖಕ್ಕೆ ಹಿಂಗೆ ನೋಡ್ತಾ ಇರುತ್ತೆ. ಅದೆಲ್ಲ ನೋಡಿದ್ರೆ ತುಂಬ ಒಂದು ಹೆದರಿಕೆ ಇತ್ತು. ಆವಾಗ ಮಾತ್ರ ಹೆದರಿಕೆ, ಇನ್ನು ಯಾವುದಕ್ಕೂ ಏನು ಹೆದರ್ಲಿಲ್ಲ. ಅಣ್ಣವರೊಟ್ಟಿಗೆ ಇಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಕ್ಕೆ ಏನನಿಸುತ್ತದೆ? ಈ ಥರ ಲಕ್ಕು ಬಂದ್ಬಿಟ್ಟು ಯಾರಿಗೂ ಬರೋದಿಲ್ಲ ಅಷ್ಟೇ. ಎಲ್ಲರಿಗೂ ಒಂದು ಗೋಲ್ಡನ್ ಟೈಮ್ ಅಂತ ಹೇಳ್ತಾರಲ್ಲ, ಆ ಗೋಲ್ಡನ್ ಟೈಮ್ ಅದು. ಯಾವಾಗಲೂ ಬಂದ್ಬಿಟ್ಟು ಇದೇ ಥರ ನಮಗೆ ಲಕ್ ಬರಬೇಕು ಅಂತ ಹೇಳಿದ್ರೆ ಡೆಫಿನೆಟಾಗಿ ಬರೋದಿಲ್ಲ. ಅದಕ್ಕೂ ಒಂದೊಂದು ಕಾಲಘಟ್ಟ ಇದೆ. ಇರೋದನ್ನ ಇಟ್ಕೊಂಡು ತುಂಬ ಸಂತೋಷ ಪಡ್ಕೊತೀನಿ. ಒಳ್ಳೆ ಪಿಕ್ಚರ್ ಇವಾಗ ನೋಡಿದ್ರು ಅದೆಲ್ಲ ಮಾಸ್ಟರ್ ಪೀಸ್ ಅಲ್ವಾ,
ತುಂಬ ಒಂದು ಸಂತೋಷ ಇದೆ. ಅಣ್ಣವರು ಮಾಡಿದ ಪಾತ್ರಗಳಲ್ಲಿ ನಿಮಗೆ ತುಂಬಾ ಇಷ್ಟವಾಗುವ ಪಾತ್ರ ಯಾವುದು ಮತ್ತು ಯಾಕೆ? ಅವ್ರದ್ದು ಯಾಕೆ ಅಂದರೆ ನೋಡಿ, ಅವ್ರು ಮಾಡಿದ ಕ್ಯಾರೆಕ್ಟ್ರಲ್ಲಿ ಯಾವುದು ಬೆಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಪಿಕ್ಚರೇ ಇದೆ ಆಕಸ್ಮಿಕ. ಅದು ಕೂಡ ನೀವು ನೋಡ್ಬೋದಲ್ಲ, ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಮಾಡಿದ್ರು. ಆ ಪಿಕ್ಚರಲ್ಲಿ ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸಲ್ಲಿ ಇದು ಆಗುತ್ತೆ, ಹಾಗೆ ಉಳಿಯುತ್ತೆ ಅದು. ಅಣ್ಣವರೊಂದಿಗಿನ ಯಾವ ಹಾಡು ನಿಮಗೆ ಇಷ್ಟ? ಎಲ್ಲರೂ ಹೇಳ್ತಾರೆ ಗಂಗಾ ಯಮುನಾ ಸಂಗಮ, ಆರತಿ ದರಗಿಳಿದಂತೆ, ಮತ್ತು ಆಕಸ್ಮಿಕದಲ್ಲಿ ನನ್ನ ಇಬ್ಬರು ಡುಯೆಟ್ ಸಾಂಗ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಶ್ರುತಿ ಸೇರಿದಾಗ ನಂದು ಒಂದು ಆ ಪಿಕ್ಚರ್ಗೆ ನನಗೆ ಫಿಲಿಮ್ ಫೇರ್ ಅವಾರ್ಡ್ ಬಂತು ಮತ್ತು ಸ್ಟೇಟ್ ಅವಾರ್ಡ್ ಬಂತು. ನಿಮ್ಮ ಜೋಡಿಗೆ ಯಾವ ರೀತಿ ಪ್ರಶಂಸೆ ಸಿಕ್ಕಿತು? ಎಲ್ಲರೂ ಹೇಳ್ತಾರೆ ಚೆನ್ನಾಗಿದ್ದಾರೆ, ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ. ಅಣ್ಣವರನ್ನು ಕೊನೆಯದಾಗಿ ನೋಡಿದ್ದು ಯಾವಾಗ? ನಮ್ಮ ಶೂಟಿಂಗಲ್ಲೇ ನೋಡಿದೆ, ಆಮೇಲೆ ನೋಡಲಿಲ್ಲ. ಆಮೇಲೆ ಮದುವೆ ಆಗ್ಬಿಟ್ಟು ಊರಿಗೆ ಹೊಟ್ಟೋದೆ, ನೋಡೋಕ್ಕಾಗಲಿಲ್ಲ. ಏಪ್ರಿಲ್ ತಿಂಗಳು ಬಂದಾಗ ಅಣ್ಣವರ ಬಗ್ಗೆ ಏನು ನೆನಪಾಗುತ್ತೆ? ಬರ್ತ್ಡೇ ದಿವಸ ಬಂದ್ಬಿಟ್ಟು ಒಂದೊಂದು ಪಿಕ್ಚರ್ ಶೂಟಿಂಗ್ ಆಗುವಾಗಲೂ ಮೋಸ್ಟ್ ಆಫ್ ಅವ್ರ ಬರ್ತ್ಡೇ ಆವಾಗಲೇ ಪೂಜೆ ಆಗ್ತಾರೆ, ಹೊಸ ಪಿಕ್ಚರ್ ಪೂಜೆ ಆಗ್ತಾರೆ. ಅದೆಲ್ಲ ನೆನಪು ಬರುತ್ತೆ. ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಈ ಏಪ್ರಿಲ್ ತಿಂಗಳು ಎಲ್ಲರಿಗೂ ಒಂದು ಹಬ್ಬ ಥರನೇ. ಅವ್ರದ್ದು ಒಳ್ಳೆಯದಕ್ಕೂ ಹೇಳ್ಬೋದು, ಅವರ ಇಲ್ಲ ಅಂತ ಹೇಳಿದ್ರು ತುಂಬ ಸ್ವಲ್ಪ ಸಂಕಟ ಆಗ್ತಾ ಇದೆ. ರಾಜಕುಮಾರರ ಮತ್ತೊಂದು ಶಕ್ತಿ ಎಂದರೆ ಅವರಿಗೆ ಸಂಬಂಧಿಗಳ ಮೇಲಿದ್ದ ನಂಬಿಕೆ. ಅಂತಹ ಆತ್ಮೀಯ ಸಂಬಂಧಗಳು ಅಣ್ಣವರ ಬಗ್ಗೆ ಹೇಳುವ ಅಪರೂಪದ ನೆನಪುಗಳು ನಿಮ್ಮ ಮುಂದೆ. ಎಸ್.ಎನ್. ಮಂಗಳಮ್ಮ ರಾಜಣ್ಣರ ತಂಗಿ. ಅವ್ರಿಗೆ ಅಲಸಂದೆ ಬೇಳೆ ಅಂದರೆ ತುಂಬ ಇಷ್ಟ. ಅಲಸಂದೆ ಬೇಳೆ ವಡೆ ಬಂದ ತಕ್ಷಣ ಅಲಸಂದೆ ಬೇಳೆ ವಡೆ ಮಾಡಮ್ಮ ಅಂತ ಹೇಳಿ ಕಳಿಸೋರು ನನಗೆ. ಅಲಸಂದೆ ಬೇಳೆ ವಡೆ ಮಾಡಿಸ್ಬಿಡಮ್ಮ ಅಂತ. ಆಯ್ತಣ್ಣ ಇಲ್ಲಿಗೆ ಬಂದುಬಿಡಿ, ಎಲ್ಲ ಮಾಡ್ತೀನಿ. ಹಳೆ ಮನೇಲಿ ದೊಡ್ಡ ತೊಟ್ಟಿ ಮನೆ ನಮ್ಮದು, ಹಿಂದ್ಗಡೆ ಮನೆ. ಅಲ್ಲೇ ಸ್ಟವ್ ಮಡಿಕೊಂಡು ವಡೆ ಮಾಡ್ತಾ ಕೂತ್ಕೊಳ್ಳುವೆ. ಅಲ್ಲಿಗೆ ಡಾಕ್ಟ್ರು ಭುಜಂಗ್ ಶೆಟ್ಟರು, ಆಮೇಲೆ ಇನ್ನೊಬ್ಬರು ಭುಜಂಗ್ ಶೆಟ್ಟರು, ನಮ್ಮ ಅಣ್ಣವರು, ಅವ್ರ ಜೊತೆಲೆಲ್ಲ ಯಾರ್ಯಾರು ದೊಡ್ಡವರೆಲ್ಲ ಬಂದಿದ್ದರು. ಅಲ್ಲೇ ಬಂದು ವಡೆ ತೆಗೆದು ಬುಟ್ಟಿಗೆ ಹಾಕೋನು ತಗೊಂಡು ತಿಂತಾ ಇರೋರು. ಪಕ್ಕದಲ್ಲಿ ಒಂದು ಬೆಲ್ಲ ಟೀ ಮಾಡಿ ಅದೊಂದು ಪಾತ್ರೆ ತುಂಬಿಟ್ಟಿದೆ, ಟೀ ಹಾಕೊಳ್ಳೋದು, ಕುಡಿಯೋದು, ವಡೆ ತಿನ್ನೋದು. ನೋಡಿ ಸರ್, ನಮ್ಮ ಕಡೆ ಎಲ್ಲ ಇದೇ ತುಂಬ ಫೇಮಸ್ಸು, ನಾವಿಲ್ಲಿ ಬಂದರೆ ಇದು ತುಂಬ ಇಷ್ಟವಾಗಿ ತಿಂತೀವಿ ಅಂತ ಅವ್ರಿಗೆಲ್ಲ ಹೇಳ್ಕೊಂಡು ಒಂದು ಬುಟ್ಟಿ ವಡೆನೂ ತಿಂದ್ಬಿಟ್ವಲ್ಲಮ್ಮ ಅಂತ ನಗಾಡ್ತಿದ್ರು. ನಾನು ಸ್ವಲ್ಪ ದಿನ ತೋಟದಲ್ಲಿದ್ದೆ. ತೋಟದ ಮನೆಗೆ ಬಂದಿರು, ಮನೆ ತುಂಬ ಚಿಕ್ಕದು. ಜಗ್ಲಿ ಮೇಲೆ ಇಡ್ಲಿ ಸಾಂಬಾರು ವಡೆ ಹಾಕ್ಕೊಟ್ಟಿದ್ದೆ, ಬೇಳೆ ಸಾಂಬಾರು ತಿಂತ ಕೂತಿದ್ರು. ಎದುರಿಗೆ ತುಂಬ ಗಾಳಿ. ಅದು ಹೆಂಗೆ ಬೀಸ್ತೀವೋ ಬೀಸಯ್ಯ, ಒಂದು ತಟ್ಟೆ ತಗೊಂಡು ಹಿಂಗೆ ತಿರಿಕ ಕೂತ್ಕೊಬಿಟ್ರು. ಎಷ್ಟು ಬೀಸಿದ್ರು ನನ್ನ ಬೆನ್ನಿಗೆ ಬೀಸು, ನಾನು ಇಡ್ಲಿ ತಿಂತಾಯಿರ್ತೀನಿ ಅಂತ ಇಷ್ಟವಾಗಿ ತಿನ್ಕೊಬಂದರು. ಅದೊಂದು ತುಂಬ ಮನಸ್ಸಲ್ಲಿ ಉಳ್ಕತ್ತು. ಅಲ್ಲಿ ಹಂಗೆ ಅವರು ಎಲ್ಲ ದೇವಸ್ಥಾನಗಳನ್ನ ಸುತ್ತಾಡೋ ಇದು. ಅಲ್ಲೊಂದು ವಿಗ್ರಹ ಇತ್ತು ಹನುಮಂತರಾಯಂದು. ಆ ವಿಗ್ರಹ ನೋಡ್ಬಿಟ್ಟು ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗದ ನೇರದ್ದು, ಇದನ್ನು ನಾವು ದೇವಸ್ಥಾನ ಮಾಡಬೇಕು ಅಂತ ಮಾತಾಡ್ಕೊಂಬಂದು ಸುಮಾರು ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಟಿಸಿದ್ರು. ಓಪನ್ ಮಾಡಾಗ ಎಲ್ಲ ಹೋಗಿದ್ವಿ. ಅಕ್ಕವರು ಪಾರ್ವತಕ್ಕವರು ಶಿವಣ್ಣನ ಕೈಗೆ 500 ರೂಪಾಯಿ ನೋಟ್ ಕೊಟ್ಟರು. ಅಪ್ಪಾಜಿ ಕೊಟ್ಬಿಡಪ್ಪ ಅಂತ. ಅಪ್ಪಾಜಿ ಈಸ್ಕೊಂಡು ದಿನ 5 ರೂಪಾಯಿ ನೋಟ್ ಹಿಂಗಿದ್ದದ್ದು ಅಂತ ನೋಡ್ತಾಯಿದ್ರು. 5 ರೂಪಾಯಿ ಅಲ್ಲ ಅಪ್ಪಾಜಿ, 500 ರೂಪಾಯಿ ಅಂತ ಶಿವಣ್ಣ ಹೇಳ್ದೆ. ಅಯ್ಯೋ, 500 ರೂಪಾಯಿ ನೋಟು ಇಷ್ಟು ಇದ್ದ ನೋಡೇ ಇಲ್ವಲ್ಲಯ್ಯ. ಅವರು 1 ರೂಪಾಯಿನೂ ಕೈಲಿ ಹಿಡ್ದವ್ರಲ್ಲ. ಹಿಂಗೆ ಒಬ್ಬ ಹಾಡು ಚೆನ್ನಾಗಿ ಹೇಳೋನು. ಅವನು ಅಪ್ಪಾಜಿ ಅಣ್ಣವ್ರು ಬಂದ್ಬಿಡೋನು. ಅವನ ಸುಮ್ಮನೆ ಸ್ವಲ್ಪ ಮಾತು ಗೊಜ್ಜೆ ಅಂತಲೇ ಕರಿತಿದ್ವಿ. ಅವನ ಕೈಲಿ ಹಾಡು ಹೇಳಿಸ್ಬಿಟ್ಟು ನಾನು ಕೂಗರು, ಬಾ ಮೈಲಿ ಅಂತ. ಅವ್ನಿಗೆ 2 ರೂಪಾಯಿ ಕೊಡು. ಅವ್ರ ಜೇಬಲ್ಲಿ 2 ರೂಪಾಯಿ ಇರ್ತಿರ್ಲಿಲ್ಲ. ಆಗ 2 ರೂಪಾಯಿ ತಗೊಂಡೋಗಿ ಕೊಟ್ಟೆ. ಎಷ್ಟು ಕೊಟ್ಟೆಮ್ಮ? 2 ರೂಪಾಯಿ ಕೊಟ್ಟೆ ಕಣಣ್ಣ. ಓ, ನೀನು ಅಪ್ಪಾಜಿ ಮಗಳಲ್ವಾ, 5 ರೂಪಾಯಿ ಕೊಟ್ಬಿಟ್ಟಿರ್ತೀಯ ಅಂತಿದ್ದೆ ಅಂದರು. ಇಲ್ಲ ಅಣ್ಣ, 2 ರೂಪಾಯಿ ಕೊಟ್ಟಿದ್ದೀನಿ. ಅದೊಂದು ಅವ್ರಿಗೆ ಇಷ್ಟ ಆಯಿತು. ಅವ್ನು 2 ರೂಪಾಯಿ ಇಸ್ಕೊಂಡು ಕಾಲು ಮುಗಿಯೋಕ್ಕೆ ಬಂದ. ಅಯ್ಯೋ, ನಿನಗೆ ನಾವು ಮುಗಿಬೇಕಣಪ್ಪ, ಹಳ್ಳೀಲಿ ನೀನು ಇಷ್ಟು ಶುದ್ಧವಾಗಿ ಹಾಡು ಹೇಳ್ತಾ ಇದೆಯಲ್ಲ. ಆಮೇಲೆ ಕಾಡಿಂದ ಬಂದಾಗ ನನ್ನ ಮಕ್ಕಳು ನಾವೆಲ್ಲ ಹೋಗಿದ್ವಿ ನೋಡೋಕ್ಕೆ. ಅವ್ರು ನೋಡಿದ ತಕ್ಷಣ ನನಗೇನೋ ಒಂಥರ ಎಮೋಷನಲ್. ಅಣ್ಣ ಅಂತ ಓಡೋಗ್ಬಿಟ್ಟೆ ಹತ್ರಕ್ಕೆ. ಹಿಂಗೆ ಹಿಡ್ಕೊಂಡು ತಬ್ಕೊಬಿಟ್ರು. ಇಬ್ಬರು ತುಂಬ ಹೊತ್ತು ಅಳ್ತಿದ್ವಿ. ಆಮೇಲೆ ಕೂತ್ಕೊಳ್ಳಮ್ಮ, ಇದೆಲ್ಲ ಇರೋದೇನಕ್ಕೆ, ಕೂತ್ಕೊಳ್ಳಮ್ಮ ಅಂತ. ಅವ್ರ ಸಮಕ್ಕೆ ಕೂರಲಿಲ್ಲ. ನಾನು ಕೆಳಗಡೆ ಕೂತ್ಕೊಂಡು ಅವ್ರ ಮಂಡಿಗೆ ತಲೆ ಕೊಟ್ಕೊಂಡಿದ್ದೆ.
ತಲೆ ಸೋರ್ಕೊಂಡು ಏನೇನೋ ಹೇಳ್ತಿದ್ರು. ಏನೋ ಹರಿಶ್ಚಂದ್ರನಿಗೂ ಇತ್ತಮ್ಮ, ನನಗೂ ಇತ್ತು. ನಾನು ಮುಗಿಸ್ಕೊಂಬಂದ್ಬಿಟ್ಟೆ. ನನ್ನ ದೊಡ್ಡ ಮಗಂದು ಮದುವೆ ಆಗ ಅಕ್ಕನಿಗೂ ನನಗೂ ಏನೊಂಚೂರು ಬೇಜಾರು. ಅಕ್ಕ ಮದುವೆಗೆ ಬರಲಿಲ್ಲ. ಅಣ್ಣವರು ತುಂಬ ಇಷ್ಟವಾಗಿ ಹೊರಟ್ಬಿಟ್ರು. ಮಂಗಮ್ಮನ ದೊಡ್ಡ ಮಗನ ಮದುವೆ ನಾನು ಹೋಗದೆ ಇರೋಕ್ಕಾಯ್ತದ ಅಂತ ಹೊರಟ್ಬಿಟ್ರಂತ ಅಲ್ಲಿ ನಾಗಕ್ಕನಿಗೆ ಹೇಳ್ಕೊಂಡು. ಆಮೇಲೆ ಅವ್ರ ಹತ್ರ ದುಡ್ಡಿಲ್ಲ, ಏನಾರ ತಗೊಂಡೋಗಿ ಕೊಡಬೇಕಲ್ಲ, ಹೆಂಗೆ ಹೋಗೋದು ಅಂತ ವರದಣ್ಣವ್ರು ತುಂಬ್ಕೋದ್ರಂತೆ. ವರದಣ್ಣನೂ ಅವರು ಮಾತಾಡ್ಕೊಂಡು ಸರಿ ಹೋಗಿ ಒಂದು ಚಿಕ್ಕದು ಉಂಗುರ ತಗೊಂಡು ಬಂದರು. ಇದು ಸ್ಟೇಜ್ ಮೇಲೆ ಮಂಗಮ್ಮ ಬಾಯ್ಲಿ ಹೋದೆ ಹತ್ರಕ್ಕೆ. ನೋಡಿ ನಿನ್ನ ಮಗನಿಗೆ ಉಂಗುರ ಹಾಕ್ತಾಯಿದ್ದೀನಿ. ಆ ಉಂಗುರ ನಾನು ಈಗಲೂ ಜೋಪಾನವಾಗಿ ಇಟ್ಕೊಂಡಿದ್ದೆ. ತುಂಬ ಕಷ್ಟ ಅನಿಸುತ್ತೆ. ಆದರೆ ನಾವು ನನ್ನ ಮಗಂದು ನಾಮಕರಣ ಮಾಡ್ಕೊಂಡು ಎಲ್ಲ ಮನೆಗೆ ಹೋದ್ವಿ. ಇವ್ರ ಜೊತೆ ತುಂಬ ಮಾತಾಡೋರು. ಕದ್ರು ಇವ್ರು ನಂಬೇಡ, ನಾನು ಬಿಟ್ಟೋಗ್ಬೇಡ, ನಾನು ಕರ್ಕೊಂಡೋಗಯ್ಯ, ನನಗೆ 500ಕ್ಕೆ ಬರಬೇಕು, ನಾನು ಬಿಟ್ಬಿಟ್ಟು ಹೋಗ್ಬೇಡ ನೀನು ಅಂದ್ಕೊಂಡು ತುಂಬ ರಫಾಗಿ ಮಾತಾಡ್ತಿದ್ರು. ಯಾಕೆ ಹಿಂಗೆ ಮಾತಾಡ್ತಾರಲ್ಲ, ಅಯ್ಯೋ ಏನೇನಿದೆಯಾ ತಗೊಬನ್ನಿ, ನೀನು ಇಷ್ಟೊತ್ತಲ್ಲಿ ಹೋಗ್ಬೇಡಯ್ಯ, ಇಲ್ಲೇ ಮಲ್ಕೊಂಬಿಡಿ, ಬೆಳಗ್ಗೆ ಎದ್ದೋಗಿ. ಆಮೇಲೆ ಆಡು, ಅಣ್ಣ ನನಗೆ ಶುಗರ್ ಐತೆ. ಎಂಥ ಶುಗರ ಮತ್ತು ತಿನ್ನೋಕ್ಕೇನು ಅರ್ಧ ತಾವು ಬಾಯಿಗೆ ಹಾಕೊಂಡು ನಂಗೆ ಅರ್ಧ ನನ್ನ ಬಾಯಿಗೆ ಹಾಕೋರು. ಇದೆಲ್ಲ ಎತ್ತಿ ಇಟ್ಕಮ್ಮ, ಮಕ್ಕಳು ತಿಂತವೆ ದಾರಿಲಿ ಹೋಯ್ತಾ ಆ ತಟ್ಟೆಲಿ ತುಂಬಿ ಇಟ್ಟಿದ್ರು. ಆಗ ಅದೆಲ್ಲ ಎತ್ತಿಸ್ಕೊಂಡು ಈಚೆ ಬರಬೇಕಾದ್ರೆ ಅವರು ರಾಘು ಬಂದು ಅಪ್ಪಾಜಿ ಮಾತ್ರೆ ತಿನ್ನೋ ಟೈಮ್ ಆಯಿತು ಅಂತ ಹೇಳ್ತಿದ್ದೆ. ಸರಿ ಇವ್ರು ಎದ್ದು ಬಾತ್ರೂಮ್ಗೆ ಹೋಗಬೇಕು ಅಂತ ಹೋದರು. ವಾಶ್ರೂಮ್ಗೆ ಕೈ ಹಿಂಗೆ ಅಳ್ಳಾಡಿಸ್ಕೊಂಡು ಹೋಯ್ತಾಯಿದ್ರು. ನನ್ನ ಗಳನೇ ಬಂದ್ಬಿಡ್ತು, ಹಿಂಗೆ ನಡಿಕೊಂಡು ಹೋಯ್ತಾವ್ರಲ್ಲ. ಆಮೇಲೆ ಅಲ್ಲಿರೋರು ವಾಪಸ್ ಬಂದ್ರೆ ಅವ್ರು ನಾವು ಬರ್ತೀವಿ ಅಂತ ಹಿಡ್ಕೊಂಡ್ಬಿಡ್ತಾರೆ. ಅಲ್ಲಿ ಕರ್ಕೊಂಡೋಗಿ ಇರ್ಸ್ಕೊಳಕ್ಕಾಗಲ್ಲ, ಮೆಡಿಷನ್ದು ತೊಂದ್ರೆ, ಏನೇನೋ ತೊಂದ್ರೆ, ನೀನು ಹೊರಟ್ಬಿಡಯ್ಯ ಅಂತ ಬಂದು ಹೇಳಿದ್ರು ಇವ್ರಿಗೆ. ನಾವೆಲ್ಲ ಬಂದ್ಬಿಟ್ವಿ. ಬೈತಿದ್ರಂತೆ, ಕದ್ರು ಕಳ್ಳ, ನಾನು ಕರ್ಕೊಂಡೋಗದೆ ಹೊಂಟೋಗವನೆ, ನಾನು ಇರಬೇಕಾಗಿತ್ತು, 500ಕ್ಕೆ ಹೋಗ್ಬೇಕಾಗಿತ್ತು. ಪ್ರೇಮ ರಾಜಣ್ಣರ ತಂಗಿಯ ಸೊಸೆ. ಅವ್ರು ತೀರೋಗಿದ್ದಾಗ ನೋಡಿ ತಿಂಗಳ ಪೂಜೆ ಮಾಡಿದ್ರು ಇಲ್ಲಿ. ಇಲ್ಲಿ ತಿಂಗಳ ಪೂಜೆ ಇಡಿಸಿದ್ದು 1 ತಿಂಗಳು, ಫಸ್ಟ್ನೇ ತಿಂಗಳು ಇಲ್ಲೇ ಮಾಡಿತ್ತು. ಇದು ಮರಿಗಳೆಲ್ಲ ಹೊಡೆದು ತುಂಬ ಜನಕ್ಕೆ ಊಟ ಹಾಕಿದ್ವಿ. ಅವಾಗ ಮಳೆ ಅಂದರೆ ಮಳೆ, ಅಮ್ಮನಿಗೂ ಸ್ವಲ್ಪ ಹುಷಾರಿರ್ತಿರ್ಲಿಲ್ಲ. ಅವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಊಟ ಎಲ್ಲರಿಗೂ ಹಾಕ್ಬಿಟ್ಟು ಪುನಃ ಮಾಡಿಗೆ ಎಲ್ಲ ಎಲ್ಲರೂ ಹೊರಟ್ಬಿಟ್ರು. ನಮ್ಮ ಇವ್ರು ತಮ್ಮದಿರೋ ಒಂದು 4 ಜನ, ಇವರು ಒಂದು 5 ಜನ ಇದ್ದರು ಇಲ್ಲಿ. ಇವ್ರು ನಮ್ಮ ಫ್ಯಾಮಿಲಿ ಇದ್ದರು. ಆವಾಗ ಅಪ್ಪಾಜಿ ನಾವು ಇವರೆಲ್ಲ ಇಲ್ಲೇ ಮಲ್ಗವ್ರೆ ಹಾಲಲ್ಲಿ. ಇವ್ರು 5 ಜನ ಅಣ್ಣ ತಮ್ಮದಿರು ಮಲ್ಗವ್ರೆ ಇಲ್ಲಿ. ಆ ರೂಮಲ್ಲಿ ನಾನು ನಮ್ಮ ಹೆಣ್ಮಕ್ಳಿಬ್ರು 3 ಜನ ಮಲಗಿದ್ವಿ. ಸುಮಾರು ಒಂದು ಬೆಳಗಿನ ಜಾವ. ಕರೆಂಟ್ ಮಾತ್ರ ಇರಲಿಲ್ಲ, ಜಂಜೆಟ್ರ್ ಹಾಕಿದ್ರು 1-2 ದಿನ. ಸರಿ ಇನ್ನೇನು ಕಾರ್ಯ ಎಲ್ಲ ಮುಗಿತಲ್ಲ ಆಮೇಲೆ ತೆಗೆಸ್ಬಿಟ್ರು. ಈ ಪೆಟ್ರೋಲ್ದು ಇದಿದೆ ನೋಡಿ ಲೈಟು, ಗ್ಯಾಸ್ ಲೈಟು, ಅದನ್ನು ಸಣ್ಣಕ್ಕೆ ಮಾಡಿಟ್ಬಿಟ್ಟು ನೀರೆಲ್ಲ ಇಟ್ಬಿಟ್ಟು ಹೋಗಿ ಮಲ್ಕೊಂಡೆ ನಾನು. ಇವರು 5 ಜನ ಮಲಗಿದ್ರು. ಸುಮಾರು ಒಂದು 4-4:15 ಅಪ್ಪಾಜಿ ಇನ್ನೊಬ್ಬ ಚೆನ್ನಣ್ಣ ಅಂತ ಅಪ್ಪಾಜಿ ಜೊತೆನೇ ಇರ್ತಾರೆ, ಯಾವಾಗಲೂ ಇರ್ತಾರೆ ಅವರು ಅಪ್ಪಾಜಿ ಇಬ್ಬರು ಬಂದರು. ನಾನು ಸುಮ್ಮನೆ ನಿಂತ ಇದ್ದೆ. ಬಂದು ಈ ಕಡೆಯಿಂದ ಬರ್ಲಕ್ಕಂದ, ಆ ಕಡೆ ಬಾಗಿಲಿಂದ ಬರಲ ಅಂತ ಕೇಳಿದ್ರು ನನ್ನ. ಏನು ಅಪ್ಪಾಜಿ ಹಿಂಗೆ ಕೇಳ್ತಾವ್ರಲ್ಲ ನನ್ನ. ಅವರು ತೀರೋಗವ್ರೆ, ಹಿಂಗೆಲ್ಲ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಏನು ಮಾತಾಡಿಸ್ತವ್ರೆ ನನ್ನ, ಬಂದು ಕರೀತಾವ್ರೆ ಅಂತ. ನಾನು ಬನ್ನಿ ಅಪ್ಪಾಜಿ ಯಾಕೆ ಅಂದೆ. ಹಾಗಾದ್ರೆ ಹಿಂಗೆ ಬಂದರು, ಈ ಕಡೆಯಿಂದನೇ ಬಂದು ದೇವ್ರ ಮನೆ ಒಳಗೆ ಹೋಗಲಿಲ್ಲ. ಈಚೆ ಅಲ್ಲಿಂದ ಅಲ್ಲಿ ಬಂದರೆ ದೇವ್ರ ಮನೆ ಒಳಗೆ ಹೋಗಿ ನಮಸ್ಕಾರ ಮಾಡಿ ಎಲ್ಲನೂ ನೋಡ್ಕೊಂಬರೋರು. ಈಚೆ ನಮಸ್ಕಾರ ಮಾಡಿದ್ರು. ಸರಿ ಬಿಡು ಅಂದ್ಬಿಟ್ಟು ನಾನು ಆ ಕಡೆ ಗೋಡೆ ಹತ್ರ ನಿಂತಿದ್ದೆ, ಇಲ್ಲೇ ಪಕ್ಕದಲ್ಲಿ ಫ್ರಿಜ್ ಹತ್ರ. ಚೆನ್ನಣ್ಣ ನಾನಿಬ್ಬರು ನಿಂತಿದ್ವಿ. ಆವಾಗ ಏನು ಚೆನ್ನಣ್ಣ ಏನಕ್ಕಂದ ಅದು ಅಂತು. ಅಲ್ಲ ಕುಡಿಯೋಕ್ಕೆ ಏನಾದ್ರು ಕೊಡೋದ ಅಂತ ಕೇಳ್ತಾರೆ ಪ್ರೇಮಕ್ಕ ಅಂತ ಚೆನ್ನಣ್ಣ ಹೇಳ್ದ. ಅದಕ್ಕೆ ಏನು ಬೇಡ, ಒಂಚೂರು ಮಜ್ಜಿಗೆ ಕೊಟ್ಬಿಡ್ಕಂದ ಸಾಕು ಅಂತ ಹೇಳಿದ್ರು. ನಾನು ಇದೇನು ದಿಢೀರಂತ ಬಂದವ್ರೆ ಅಂತ ನಾ ಒಂದು ಚೀಲದ್ದು, ಈ ಗೋಣಿ ಚೀಲ ಅಂತೀವಿ ನೋಡಿ, ಆ ಥರ ಒಂದು ಬ್ಯಾಗು ಅದನ್ನು ಹಿಂಗೆ ಹಾಕೊಂಬಿಟ್ಟವ್ರೆ ಜೋಳಿಗೆ ಥರ. ಏನು ಅಪ್ಪಾಜಿ ಈ ಥರ ಸಿಕ್ಸ್ಕೊಂಡವ್ರಲ್ಲ ಬ್ಯಾಗು, ಯಾವಾಗಲೂ ಏನು ಹಿಡ್ಕೊಳ್ಳಲ್ಲ ಅಪ್ಪಾಜಿ, ಏನು ಬ್ಯಾಗ್ ಎತ್ಕೊಂಬಂದವ್ರೆ ಅಂತ ನಾನು. ಬ್ಯಾಗ್ ನೋಡ್ತಿದ್ದೆ ಯಾಕಂದ ನೀನು. ಕಣಪ್ಪಾಜಿ ನೀನು ನಾನು ಮಣ್ಣು ತಂದು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಿ ಪಾರ್ವತಿನ. ಅವರು ಮಣ್ಣೇ ತರಲಿಲ್ಲ ಕಣ್ಕಂದ. ನಮ್ಮ ಅಪ್ಪಾಜಿ ಜಮೀನ್ದು, ಅವನ ಜಮೀನ್ದು ಮಣ್ಣು ಬೇಕು ನನಗೆ. ಆ ಮಣ್ಣೇ ತರದೆ ಬಂದವಳೆ, ಮರ್ತುಬಿಟ್ಟವಳೆ ಅವಳು ಪಾಪ.
ಆ ಮಣ್ಣಿಗೆ ಸಲುವಾಗಿ ಬಂದು ಕಣ್ಕಂದ ನಾನು ಅಂತ ಹೇಳಿದರು. ಆಮೇಲೆ ಮಜ್ಜಿಗೆ ಕೊಟ್ಟೆ ನಾನು ಯಾವಾಗಲೂ ನಮ್ಮನೇಲಿ ಅಂಥ ಗ್ಲಾಸೇ ನೋಡಿಲ್ಲ. ಇಷ್ಟು ಉದ್ದ ಗ್ಲಾಸು ಅದು ಎತ್ಕೊಂಡು ಈ ದೇವ್ರಿಗೆ ಅಭಿಷೇಕ ಮಾಡೋಕೆ ಉಯ್ತಾರೆ ನೋಡಿ, ಹಾಲು ಮೊಸರೆಲ್ಲ ಉಯ್ತಾರಲ್ಲ, ಆ ಥರ ಎತ್ತಿ ಉಯ್ಕೊಂಡ್ರು ಬಾಯಿಗೆ. ಯಾವಾಗಲೂ ಹಿಂಗೆ ಉಯ್ಕೊಳ್ಳಲ್ವಲ್ಲ ಅಪ್ಪಾಜಿ, ಯಾಕೆ ಇಷ್ಟು ಹೈಟಾಗಿ ಉಯ್ಕೋತವ್ರೆ ಅಂತ ನಾನು. ಆಮೇಲೆ ಕುಡಿದ್ಬಿಟ್ಟು ಗ್ಲಾಸ್ ಅವನ ಕಲೆ ಕೊಟ್ಬಿಟ್ಟು ಆ ಮಣ್ಣಿಗೆ ಸಲುವಾಗಿ ಬಂದು ಕಣ್ಕಂದ ನಾನು, ಬರ್ಲಕ್ಕಂದ ನಾನು ಅಂದು. ಸರಿ ಕಣಪ್ಪಾಜಿ, ಅಲ್ಲಿವರೆಗೂ ಹೋಗೋವರೆಗೂ ನೋಡ್ತಾ ಇದ್ದೆ, ಗೇಟ್ವರೆಗೂ ಹೋಗೋದು ಕಾಣ್ತಾ ಇದೆ ನನಗೆ, ಹೋಯ್ತಾವ್ರೆ. ಆಮೇಲೆ ನನಗೆ ಹೆದರಿಕೆ ಆಗೋಯ್ತು, ಬಂದೆ ಹೇಳಿಸ್ದೆ ಇವ್ರನ್ನೆಲ್ಲ, ಇಲ್ಲಿ ಮಲಗಿದವ್ರನ್ನ ಇವ್ರು 5 ಜನನು ಎದ್ದೇಳಿ ನೋಡಿ ಅಪ್ಪಾಜಿ ಬಂದು ಮಣ್ಣಿಗೋಸ್ಕರ ಬಂದು ಕಣ್ಕಂದ, ಈ ಮಣ್ಣು ಬೇಕಾಗಿತ್ತು ನನಗೆ ಅಂತ ಇಸ್ಕೊಂಡು ಬಂದವ್ರೆ ಕಣ್ರಿ, ನೋಡಿ ಇದೇ ತಾನು ಹೋದ್ರು, ಎದ್ದೇಳಿ ಅಂದು ಎಲ್ಲ ಶಾಕ್ ಆಗ್ಬಿಟ್ರು ಇವರು ಅಣ್ಣ ತಮ್ಮದಿರೆಲ್ಲ. ಎದ್ದು ಕೂತ್ಕೊಂಡ್ರು. ಪುನಃ ಬೆಳಗ್ಗೆ ಅಲ್ಲಿ ಗೋರಿ ಹತ್ರ ಅದೇನೋ ಮುಚ್ಚಕ್ಕೆ ರೆಡಿ ಮಾಡ್ತಿದ್ರಂತೆ. ಆಮೇಲೆ ಈ ಥರ ಕಂಡೆ, ಈ ಥರ ಕಣಮ್ಮ ಅಂತ ಫೋನ್ ಮಾಡಿದೆ ಅಮ್ಮನಿಗೆ. ಯಾರು ಬಂದರೂ ಸರಿ ಬೇಗ ಮಣ್ಣು ಕೊಟ್ಟು ಕಳಿಸಮ್ಮ ನೀವು ಅಂತಂದರು. ಆಮೇಲೆ ಆ ಅಪ್ಪಾಜಿ ಜಮೀನ್ದು ಅವ್ವನ ಜಮೀನ್ದು ಅದೆಲ್ಲ ಒಂದು ಚೀಲಕ್ಕೆ ಮಣ್ಣು ಪ್ಯಾಕ್ ಮಾಡಿ ಬೆಂಗಳೂರು ಕಳಿಸಿದ್ರು. ಅದೊಂದು ತಕ್ಷಣವೇ 1 ತಿಂಗಳಿಗೆ ಆ ಥರ ಕಂಡುಬಿಟ್ಟೆ ನಾನು. ಅಭಿಮಾನಿಗಳನ್ನು ದೇವರೆಂದ ಅಣ್ಣವರು ಎಲ್ಲರೊಡನಿದ್ದು ಎಲ್ಲರ ಮನಗೆದ್ದು ಎಲ್ಲರಿಗಿಂತ ಹೃದಯವಂತನಾಗಿದ್ದ ಪ್ರೀತಿಯ ರಾಜಕುಮಾರರ ನೀವು ಕಂಡಿರದ ಸಾರ್ಥಕ ಬದುಕಿನ ಅನಾವರಣ.